ಅಸಾಧ್ಯ ಮತ್ತು ಸಾಧ್ಯದ ನಡುವಿನ ವ್ಯತ್ಯಾಸ ಒಬ್ಬ ವ್ಯಕ್ತಿಯ ದೃಢ ನಿಶ್ಚಯದಲ್ಲಿ ಅಡಗಿದೆ. ನಿಮ್ಮ ಪ್ರಯತ್ನದಲ್ಲಿ ನೀವು ಮುಂದುವರಿಯಿರಿ. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ 4:30ಗೆ ಅಲಾರಾಮ್ ಇಟ್ಟಿದ್ದು, ಬಟ್ ಎದ್ದಿದ್ದು 5 o'clockಗೆ. ಎಕ್ಸಾಮ್ ಟೈಮಲ್ಲೇ ಪರವಾಗಿಲ್ಲ, ಅಲಾರ್ಮ್ ಇಲ್ಲದೆ 3:34ಗೆ ಎದ್ದೇಳ್ತಾ ಇದ್ದೆ. ಬಟ್ ಇವಾಗ ಅಲಾರಾಮ್ ಇಟ್ಟರು 30 minutes ಲೇಟ್ ಆಗ್ತಾ ಇದೆ. ಅಂಡ್ ಯಾಕೆ ಇವತ್ತು ಬೇಗ ಎದ್ದಿರೋದು ಅಂದ್ರೆ, ಇವತ್ತು ನಾನು ಹಾಸನಿಗೆ ಹೊರಟಿದ್ದೀನಿ. ಹಾಗೆ ಸಾನಿಗೆ ಬೆಳಗ್ಗೆ ಕಾಲೇಜ್ ಇರೋ ಕಾರಣ ತಿಂಡಿನ ರೆಡಿ ಮಾಡಬೇಕಾಗಿತ್ತು. ಅಮ್ಮ ಒಬ್ಬರೇ ಇರೋ ಕಾರಣ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನದ ಊಟನ ಬಾಕ್ಸ್ ರೆಡಿ ಮಾಡಿಟ್ಟು ಹೊರಟ್ವಿ. ದಾರಿಲಿ ಸಾನಿ ಫ್ರೆಂಡ್ಸ್ ಸಿಕ್ಕರು, ಸೊ ಬಸ್ ಸ್ಟಾಪ್ ತನಕ ಡ್ರಾಪ್ ಮಾಡಿದ್ರು. 6 o'clockಗೆ ಟ್ರೈನ್ ಇತ್ತು, ಅದು ಮಿಸ್ ಆಯ್ತು ಅಂತ ಬಸ್ಸಲ್ಲೇ ಹೊರಟೆ. ಹಾಗೆ ಹಾಸನಿಗೆ ಯಾಕೆ ಅಂದ್ರೆ ಹಾಸನ ಹಬ್ಬ ನೋಡೋದಿಕ್ಕೆ. ಅಂಡ್ ನನಗೆ ಕಂಪ್ನಿ ಕೊಟ್ಟಿದ್ದು ನಮ್ಮ ಗುಂಡ ಅವರು. ಇಬ್ರು ದರ್ಶನಕ್ಕೆ ಅಂತ ಹೊರಟ್ವಿ. 2 hour ಲೈನಲ್ಲಿ ನಿಂತು ದೇವ್ರನ್ನ ನೋಡೋದಕ್ಕೆ ಸಿಕ್ಕಿದ್ದು ನಮಗೆ 2 ಸೆಕೆಂಡ್. ಅಲ್ಲಿಂದ ವಾಪಸ್ ಈಚೆ ಬರ್ತಾ ನಮಗೆ ಪ್ರಸಾದ ಕೊಟ್ರು. ಆ ಪ್ರಸಾದ ಏನು ಅಂದ್ರೆ ಬಿಸಿಬೇಳೆ ಬಾತ್. ತುಂಬಾನೇ ಚೆನ್ನಾಗಿತ್ತು, ಬಿಸಿಯಾಗಿತ್ತು. ಹಾಗೆ ನಮ್ಮ ಗುಂಡ ಅವರು ಹಾಸನಲ್ಲಿರುವಂತ ಜನಪ್ರಸಿದ್ಧಿ ಗಜಾನನ ಹೋಟೆಲ್ ಕರ್ಕೊಂಡೋದ್ರು. ಅಲ್ಲಿ ನಾನು ಪೊಮೊಗ್ರಾನೇಟ್ ಜ್ಯೂಸ್ನ ಕುಡಿದೆ. ಮತ್ತೆ ಮನೆ ಕಡೆಗೆ ಟ್ರೈನ್ ಹತ್ತಿ ಹೊರಟೆ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.